ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಒಂದು ವಿನೂತನವಾದ ವಿಷಯ, ಏಳರ ಮಹತ್ವವನ್ನ ತಿಳಿಸಬೇಕು ಅಂತ ಹೇಳಿ ಬಹಳ ಜನ ಕೇಳಿದ್ರು. ಹಾಗಾಗಿ ಏಳರ ಮಹತ್ವವನ್ನ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ದಿನಕ್ಕೆರಡು ಶ್ಲೋಕದಂತೆ ಏಳರ ಮಹತ್ವವನ್ನು ತಿಳಿಯೋಣ. 7 ವಾರಗಳು, ಪ್ರಾರಂಭದಲ್ಲಿ ವಾರದಿಂದ ಪ್ರಾರಂಭ ಮಾಡೋಣ, ನಮಗೆಲ್ಲ ಸುಲಭವಾಗಿ ಅರ್ಥ ಆಗ್ತದೆ. 7 ವಾರಗಳಿದ್ದಾವೆ. ಆದಿತ್ಯ ಇಂದೋ ರಂಗಾರೋ ಬುಧಶ್ಚೈವ ಬೃಹಸ್ಪತಿ ಶುಕ್ರ ಶನಿ ಕ್ರಮಾದೇತೆ ಕಥಿತಾ ವಾರದೇವತಾ. 7 ವಾರಗಳಿದ್ದಾವೆ, ನಮಗೆಲ್ಲ ಗೊತ್ತು. ಆದಿತ್ಯವಾರ, ಭಾನುವಾರ ಅಂತ ಕರೀತಾರೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. 7ರ ಮಹತ್ವದಲ್ಲಿ ಮೊದಲನೇದಾಗಿ ನಾವು ತಿಳಿದಿರುವಂಥದ್ದು 7 ವಾರಗಳು ಪ್ರಾರಂಭದಲ್ಲಿ. ಇನ್ನು ಈ 7 ದೇವತೆಗಳು ಇದ್ದಾರೆ, ಪ್ರತ್ಯಧಿದೇವತೆಗಳು. ಅಧಿದೇವತೆಗಳು ಮತ್ತು ಪ್ರತ್ಯಧಿದೇವತೆಗಳು ಅಂತ 2 ವಿಭಾಗ ಮಾಡಿದ್ದಾರೆ. ಈ 7 ಜನ ದೇವತೆಗಳಿಗೆ ಅಧಿದೇವತೆಗಳು ಮತ್ತು ಪ್ರತ್ಯಧಿದೇವತೆಗಳು. ಕ್ರಮವಾಗಿ ರುದ್ರ, ದುರ್ಗಾ, ಸ್ಕಂದ, ವಿಷ್ಣು, ಚತುರ್ಮುಖ ಬ್ರಹ್ಮದೇವರು, ಇಂದ್ರದೇವ ಮತ್ತು ಯಮ 7 ಜನ ಪ್ರತ್ಯಧಿದೇವತೆಗಳು. ಶಿವೋ ದುರ್ಗಾ ಗುಹೋ ವಿಷ್ಣುರ್ ಬ್ರಹ್ಮೇಂದ್ರೋ ಕಾಲಸಂಜ್ಞಕಃ ಸೂರ್ಯಾದೀನಾಂ ಕ್ರಮಾದೇತೆ ಪ್ರೋಕ್ತ ಪ್ರತ್ಯಧಿದೇವತಾ. ಸೂರ್ಯ ಇದ್ದಾನೆ ಉದಾಹರಣೆಗೆ, ಅವನಿಗೆ ಪ್ರತ್ಯಧಿದೇವತೆ ರುದ್ರ. ಅದನ್ನು ತಿಳಿಸ್ತಾ ಇದ್ದಾರೆ. 7 ಜನ ದೇವತೆಗಳು, ಕ್ರಮವಾಗಿ 7 ಜನ ಪ್ರತ್ಯಧಿದೇವತೆಗಳು. ಇನ್ನು ಅಧಿದೇವತೆಗಳಿದ್ದಾರೆ. ಅಜ್ಞಾಪೋ ಭೂಮಿ ವಿಷ್ಣುಂದ್ರ ಇಂದ್ರಾಣಿ ಚ ಪ್ರಜಾಪತಿ ಭಾನುವಾದಿ ವಾರಾಧೀಶಾನಾಂ ಕ್ರಮೋಕ್ತ ಅಧಿದೇವತಾ. ಉದಾಹರಣೆಗೆ ಸೂರ್ಯ ಇದ್ದಾನೆ, ಅವನಿಗೆ ಅಧಿದೇವತೆ ಅಗ್ನಿ, ಪ್ರತ್ಯಧಿದೇವತೆ ರುದ್ರ. ಹೀಗೆ 7 ಜನ ದೇವತೆಗಳು, ಅವರಿಗೆ 7 ಜನ ಅಧಿದೇವತೆಗಳು, ಪ್ರತ್ಯಧಿದೇವತೆಗಳು. ಪ್ರತ್ಯಧಿದೇವತೆ ನೋಡಿದ್ದೇವೆ. ಅಧಿದೇವತೆಗಳು ಅಗ್ನಿ, ವರುಣ, ಭೂಮಿ, ವಿಷ್ಣು, ಇಂದ್ರ, ಶಚಿ, ಚತುರ್ಮುಖದೇ ಬ್ರಹ್ಮದೇವರು, ಸೂರ್ಯಾದಿ ದೇವತೆಗಳ ಅಧಿದೇವತೆಗಳಾಗಿರುವಂಥವರು ಅಂತ ಹೇಳಿ ನಮಗೆ ಶಾಸ್ತ್ರ ತಿಳಿಸ್ತದೆ. ಇನ್ನು ಮೂರನೆಯದಾಗಿ 7ರ ಮಹತ್ವದಲ್ಲಿ ಕಾಲಪುರುಷನ ಸ್ವರೂಪವನ್ನು ಹೇಳ್ತಾರೆ. ಭಗವಂತ ಕಾಲನಾಮಕ ನಿಯಾಮಕನಾಗಿರುವಂತಹ ರೂಪ ಭಗವಂತನದಿದೆ. ಆ ಕಾಲಪುರುಷನ ಆತ್ಮ ಅಂದ್ರೆ ಯಾರು ಅಂತ ಕೇಳಿದ್ರೆ ಸೂರ್ಯ ಅಂತ. ಕಾಲಾತ್ಮ ದಿನಕೃತ್ ಮನಸ್ತು ಹಿಮಗಃ ಶ್ಲೋಕದಲ್ಲಿ ಹೇಳ್ತಾರೆ. ಕಾಲಪುರುಷನ ಆತ್ಮ ಅದು ಸೂರ್ಯ, ಮನಸ್ಸು ಚಂದ್ರ. ಚಂದ್ರಮಾ ಮನಸೋ ಜಾತಃ ವೇದ ಸಹಿತ ಹೇಳ್ತಾ ಇದೆ ಪುರುಷ ಸೂಕ್ತ. ಮನಸ್ಸು ಯಾರು ಅಂದ್ರೆ ಚಂದ್ರ. ಇನ್ನು ಸತ್ವಂ ಕುಜೋ, ಸತ್ವಗುಣ ಏನಿದೆ ಅಲ್ಲ, ಅಂತಃಸತ್ವ ಅದು ಮಂಗಳ. ಕುಜ ಭೂಮಿ ಪುತ್ರನಾಗಿರುವಂತಹ ಮಂಗಳ. ಕುಜೋಗ್ನೋ ವಚೋ, ಮಾತು ಬುಧ. ಇನ್ನು ಜೀವೋ ಜ್ಞಾನ ಸುಖೇ ಸಿತಶ್ಚ ಮದನೋ ದುಃಖಂ ದಿನೇಶಾತ್ಮಜ. ಸುಖ ಮತ್ತು ಜ್ಞಾನ ಗುರು, ಬಯಕೆ ಆಸೆ ಶುಕ್ರ, ದುಃಖ ಶನಿ. ಅಂದ್ರೆ ಈ ಕಾಲಪುರುಷನ ಅಂಗಾಂಗಗಳಲ್ಲಿ ಈ 7 ದೇವತೆಗಳಿದ್ದು ಭಗವಂತ ಅವರಿಂದ ಎಲ್ಲವನ್ನ ನೀಡ್ತಾ ಇದ್ದಾನೆ. ಭಗವಂತನಿಗೆ ಯಾವ ದುಃಖಾದಿಗಳ ದೋಷ ಇಲ್ಲ. ಸ್ವತಂತ್ರನಾಗಿರುವಂಥವನು ಭಗವಂತ, ಸರ್ವಜ್ಞನಾಗಿರುವಂಥವನು. ಕಾಲಪುರುಷನ 7 ಭಗವಂತನ ರೂಪಗಳಲ್ಲಿ, ಆ ಕಾಲಪುರುಷನಲ್ಲಿ 7 ರೂಪದಿಂದ
ಈ ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ. ಇನ್ನು ಬಣ್ಣಗಳು ಹೇಳ್ತಾರೆ. 7 ಜನ ಏನು ಈ ನವಗ್ರಹಗಳಲ್ಲಿ 7 ಜನ ಇದ್ದಾರೋ ಆ 7ರ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಕಡು ಕೆಂಪಾಗಿರುವಂತಹ ಬಣ್ಣ ಸೂರ್ಯ, ರಕ್ತಶ್ಯಾಮೋ ಭಾಸ್ಕರೋ, ಬಹಳ ರಬ್ಬಾಗಿರುವಂಥದ್ದು ಅಂತಾರಲ್ಲ ಅಷ್ಟು ಕಡು ಕೆಂಪಾಗಿರುವಂತಹ ಬಣ್ಣ ಸೂರ್ಯಂದು. ಗೌರ ಇಂದು ಬಿಳಿ ಬಣ್ಣ ಚಂದ್ರಂದು. ಇನ್ನು ಬಿಳಿ ಕೆಂಪು ಮಂಗಳ, ಹಸಿರು ಬಣ್ಣ ಬುಧ, ಬಿಳಿ ಗುರು, ನೀಲಿ ಕಪ್ಪು ಶುಕ್ರ, ಕಪ್ಪು ಶನಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ರಕ್ತಶ್ಯಾಮೋ ಭಾಸ್ಕರೋ ಗೌರ ಇಂದು ಜ್ಞಾತ್ಯುಚ್ಚಾಂಗೋ ರಕ್ತ ಗೌರಶ್ಚ ಶುಕ್ರ ದುರ್ವಶ್ಯಾಮೋಗ್ನೋ ಗುರ್ವಸೌರ ಗಾತ್ರ ಶ್ಯಾಮ ಶುಕ್ರೋ ಭಾಸ್ಕರಿ ಕೃಷ್ಣ ದೇಹ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ಬಣ್ಣ ಇದೆ, ಭಾರಿ ವಿಶೇಷವಾಗಿ ಹೇಳ್ತಾರೆ. ಇನ್ನು ಈ ನವಗ್ರಹ ದೇವತೆಗಳಲ್ಲಿ ಸ್ತ್ರೀ ಮತ್ತು ಪುರುಷ 2 ವಿಭಾಗ ಮಾಡಿದ್ದಾರೆ. ಸ್ತ್ರೀ ಲಿಂಗ ಪುರುಷ ಲಿಂಗ ಯಾರಲ್ಲಿದೆ ಅದನ್ನು ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಬುಧ ಸೂರ್ಯೋ ಸುತೋ ನಪುಂಸಕಾಖೋ ಶಶಿಶುಕ್ರೋ ಯುವತಿ ನರಾಸ್ತು ಶೇಷಾಹ. ಒಂದೇ ಶ್ಲೋಕದಲ್ಲಿ ಒಂದೇ ಲೈನ್ ಹೇಳ್ಬಿಡು. ಸೂರ್ಯ ಪುರುಷ ಗ್ರಹ, ಚಂದ್ರ ಸ್ತ್ರೀ ಗ್ರಹ, ಮಂಗಳ ಪುರುಷ, ಬುಧ ನಪುಂಸಕ, ಗುರು ಪುರುಷ, ಶುಕ್ರ ಸ್ತ್ರೀ, ಶನಿ ನಪುಂಸಕ. ಆಯಾ ದೇವತೆಗಳ ಸ್ತ್ರೀ ಮತ್ತು ಪುರುಷರ ಬಗ್ಗೆ ವಿಭಾಗವನ್ನ ಮಾಡಿದ್ರು 7ರ ಮಹತ್ವದಲ್ಲಿ. ಅಂದ್ರೆ ನೋಡ್ರಿ, ಒಂದೊಂದು ಗ್ರಹಗಳ ಬಗ್ಗೆನೂ ಇಷ್ಟು ವಿಸ್ತಾರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ವರ್ಣವನ್ನು ಹೇಳ್ತಾರೆ. ಗುರು ಮತ್ತು ಶುಕ್ರ ಬ್ರಾಹ್ಮಣರು, ವರ್ಣದ ಬಗ್ಗೆನೂ ಹೇಳ್ತಾರೆ. 4 ವರ್ಣ ಇದ್ದಾವೆ, 4 ವರ್ಣದ ಬಗ್ಗೆನೂ ಹೇಳ್ಬಿಡ್ತಾರೆ. ವಿಪ್ರಾದಿತ ಗುರು ಶುಕ್ರೋ, ಶುಕ್ರಾಚಾರ್ಯರು ಗುರುಗಳು, ದೈತ್ಯರ ಗುರುಗಳಾಗಿರುವಂತಹ. ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರು, ಇಬ್ರು ಬ್ರಾಹ್ಮಣರು. ಇನ್ನು ಮಂಗಳ ಮತ್ತು ಸೂರ್ಯ ಅವರು ಕ್ಷತ್ರಿಯರು. ಚಂದ್ರ ಮತ್ತು ಬುಧ ಇವರು ವೈಶ್ಯರು, ಶನಿ ಶೂದ್ರ. ಹೀಗೆ 4 ವರ್ಣವನ್ನ ವಿಭಾಗ ಮಾಡಿದ್ರು ದೇವತೆಗಳಲ್ಲಿ. ಈ ಗುಣದ ಪ್ರಾಧಾನ್ಯತೆಯನ್ನು ಕೊಡ್ರಿ. ಇನ್ನು ಜೊತೆಗೆ ವರ್ಣದ ಜೊತೆಗೆ ಗುಣದ ಬಗ್ಗೆನೂ ಹೇಳ್ತಾರೆ. ಚಂದ್ರ ಗುರು ಸೂರ್ಯ ಈ 3 ಜನ ಇದ್ದಾರಲ್ಲ, ಸತ್ವಗುಣಕ್ಕೆ ವಿಶೇಷ ಪ್ರಾಧಾನ್ಯತೆ. ಸತ್ವಗುಣ, ಈ ಉದಾಹರಣೆಗೆ ಸೂರ್ಯನ ರಾಶಿ ಅಂತಂದ್ರೆ ಸಿಂಹ ರಾಶಿ ಅಂತ ಅನ್ಕೊಳ್ಳೋಣ. ಸತ್ವಗುಣ ಪ್ರಧಾನವಾಗಿರುವಂಥದ್ದು, ಸಾತ್ವಿಕವಾದ ಮನೋಭಾವನೆ. ಗುರು ಅಂದ್ರೆ ಮೀನರಾಶಿ ಧನುಸ್ಸು ರಾಶಿ, ಸತ್ವಗುಣ ಹೆಚ್ಚು ಪ್ರಾಧಾನ್ಯತೆ. ಚಂದ್ರ ಕರ್ಕ ರಾಶಿ, ವಿಶೇಷವಾಗಿ ಅವರಲ್ಲಿ ಸತ್ವಗುಣವನ್ನು ನಾವು ಕಾಣ್ತಾ ಇದ್ದೀವಿ. ನಕ್ಷತ್ರ ಪಾದ ವ್ಯತ್ಯಾಸ ಇರ್ತದೆ, ಇರಲಿ, ಸಾಮಾನ್ಯವಾಗಿ ಹೇಳಿರುವಂಥದ್ದು. ಇನ್ನು ಬುಧ ಮತ್ತು ಶುಕ್ರ ರಜೋಗುಣ, ಶನಿ ಮತ್ತು ಕುಜ ತಮೋಗುಣಕ್ಕೆ ವಿಶೇಷವಾಗಿ ಗುಣಾಧಿಪರಾಗಿರುವಂಥವ್ರು, ಅಭಿಮಾನಿಗಳಾಗಿ ಕೆಲಸ ಮಾಡಿಸ್ತಾರೆ. ಇನ್ನು 7 ರಸಗಳನ್ನು ಹೇಳ್ತಾರೆ. ಖಾರ, ಉಪ್ಪು, ಕಹಿ, ಮಿಶ್ರವಾದ ಕಹಿ ರಸ, ಎಲ್ಲವೂ ಮಿಶ್ರ ಆಗಿರುವಂಥದ್ದು. ಸಿಹಿ, ಹುಳಿ, ಒಗರು, ಇವೆಲ್ಲ ರಸಗಳು. ಷಡ್ರಸಗಳು ನಮಗೆ ಭಾರಿ ಪ್ರಖ್ಯಾತವಾಗಿ ಗೊತ್ತು. 6 ರಸಗಳು. ಕಟು, ಕಟುಕ, ಲವಣ, ತಿಕ್ತ, ಮಿಶ್ರಿತ, ಮಧುರಾಮ್ಲೋಚ, ಕಷಾಯ ಇತ್ಯಪಿ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಸೇರಿಸ್ಕೊಳ್ಬೇಕಾಗತ್ತೆ ಏನಪ್ಪಾ ಅಂದ್ರೆ ಮಿಶ್ರ ರಸ. ಷಡ್ರಸದೊಳಗೆ 7ನೇ ರಸ ಒಂದು ಸೇರಿಸ್ತಾರೆ. ಅದು 7 ಆ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಇನ್ನು ಇವುಗಳ ಸ್ವರೂಪವನ್ನ ಹೇಳ್ತಾರೆ. ಹೇಗಿದ್ದಾರೆ ಇವರು ಅದನ್ನು ಹೇಳಿದ್ದಾರೆ ನೋಡಿ. ಎಷ್ಟು ಸುಂದರವಾಗಿ ಹೇಳ್ತಾರೆ. ದಿವಾಕರಗ್ನೋ ವಿಹಗ ಸ್ವರೂಪೋ. ದಿವಾಕರ ಅಂದ್ರೆ ಸೂರ್ಯ. ಸೂರ್ಯ ಮತ್ತು ಬುಧ ಇದ್ದಾರಲ್ಲ, ಅವರು ಹಕ್ಕಿಯ ರೂಪದವರಂತ. ಚಂದ್ರ ಕಾಲಿಲ್ಲದೆ ಇರುವಂತಹ ಕ್ರಿಮಿ ಸ್ವರೂಪನಾಗಿರುವಂಥವು. ಗುರು ಮತ್ತು ಶುಕ್ರ 2 ಕಾಲಿನ ಮನುಷ್ಯರಾಗಿರುವಂಥವು, ಆ ರೂಪದಲ್ಲಿರುವಂಥವು. ಶನಿ ಮತ್ತು ಕುಜ 4 ಕಾಲಿನ ಪ್ರಾಣಿಯ ರೂಪದಲ್ಲಿರುವಂಥವ್ರು. ದಿವಾಕರಗ್ನೋ ವಿಹಗ ಸ್ವರೂಪೋ ಸರಿಸೃಪಾಕಾರ ಯುಧಶ್ಯ ಶಂಕಃ ಪುರಂದರಾಚಾರ್ಯ ಸುತೋ ದ್ವಿಪಾಕೌ
ಚತುಷ್ಕಕೋ ಭಾನು ಸುತ ಕ್ಷಮಾಚಹ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಯಾ ರೂಪದಿಂದ ಅವರು ವಿಶೇಷವಾಗಿರ್ತಾರೆ, ಅವರ ಸ್ವರೂಪವನ್ನ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಇವತ್ತಿನ ದಿವಸ ವಿಷಯ ಸಂಖ್ಯೆ ಹೇಳ್ತಾರೆ. ಆ ಗ್ರಹಗಳಿಗೆ ಎಷ್ಟೆಷ್ಟು ಜಪ ಸಂಖ್ಯೆಯನ್ನು ಎಷ್ಟೆಷ್ಟು ಮಾಡಬೇಕು. ರವೇಹೇ ಸಪ್ತ ಸಹಸ್ರಾಣಿ ಚಂದ್ರಸ್ತೇಕಾದೈಶ ಶೈವತು ಕುಜೇ ದಶಸಹಸ್ರಾಣಿ ಬುಧೇ ಚತುಸ್ಸಹಸ್ರಕಂ ಏಕೋನವಿಂಶತ್ ಜೀವೇ ಶುಕ್ರೇ ಷೋಡಶ ಏವ ಚ ತ್ರಯೋವಿಂಶತಿ ಮಂದಸ್ಯ ಇತ್ತೇತೆ ಜಪಸಂಖ್ಯೆಯ. ಸಂಖ್ಯೆ ಹೇಳ್ತಾರೆ ಎಷ್ಟೆಷ್ಟು ಜಪ ಮಾಡಬೇಕು. ಯಾ 7 ಗ್ರಹಗಳು, 7ರ ಮಹತ್ವ ನೋಡ್ತಾ ಇದ್ದೀವಿ. ಮುಂದೆ ತುಂಬಾ ವಿಸ್ತಾರವಾಗಿರುವಂಥದ್ದು ಪ್ರಾರಂಭದಲ್ಲಿ ನಮ್ಗೆಲ್ಲ ಗೊತ್ತಾಗ್ಲಿ ಅಂತ ಗ್ರಹಗಳಿಂದ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ಗ್ರಹ ಸೂರ್ಯ. ರವೇಹೇ ಸಪ್ತ ಸಹಸ್ರಾಣಿ, 7,000 ಜಪ ಮಾಡಬೇಕು ಸೂರ್ಯನ ಪ್ರೀತ್ಯರ್ಥಕವಾಗಿ. ಚಂದ್ರಸ್ತೇಕಾದಶ ಇವತ್ತು, ಏಕಾದಶ ಅಂದ್ರೆ 11,000 ಜಪ ಮಾಡಬೇಕು. ಕುಜೇ ದಶಸಹಸ್ರಾಣಿ, ಮಂಗಳ 10,000. ಬುಧೇ ಚತುಸ್ಸಹಸ್ರಕಂ 4,000 ಬುಧನಿಗೆ ಸಂಬಂಧಪಟ್ಟಿರುವಂಥದ್ದು. ಏಕೋನವಿಂಶತಿ ಜೀವೇ 19,000 ಜೀವ ಅಂದ್ರೆ ಯಾರು, ಗುರು ಬೃಹಸ್ಪತಿಗೆ ಸಂಬಂಧಪಟ್ಟಿದ್ದು. ಶುಕ್ರೇ ಷೋಡಶ ಏವಚ, ಶುಕ್ರನಿಗೆ 16,000. ತ್ರಯೋವಿಂಶತಿ ಮಂದಸ್ಯ, ಮಂದ ಅಂದ್ರೆ ಸೂರ್ಯ, ಅಲಾದೆವು ಶನಿ, ಆ ಶನಿಗೆ ಸಂಬಂಧಪಟ್ಟಿರೋ ಹಾಗೆ 23,000 ಮಂತ್ರವನ್ನ ಇತ್ತೇತೆ ಜಪಸಂಖ್ಯೆಯ, ಈ ರೀತಿಯಾಗಿ ಜಪ ಮಾಡಬೇಕು ಅಂತ ಹೇಳಿ ನಮಗೆ 7ರ ಮಹತ್ವದಲ್ಲಿ ತಿಳಿಸಿದ್ದಾರೆ. ಇನ್ನು ದಿಕ್ಕು ದೇಶ ರತ್ನಗಳು ಉಚ್ಚ ನೀಚಗಳು ಧಾನ್ಯ ತಾರತಮ್ಯ ಎಲ್ಲವನ್ನು ಹೇಳ್ತಾರೆ. ಯಾವಾಗ 7 ದಿವಸದಲ್ಲಿ ಮಾಡುವಂತಹ ಕ್ಷೌರದ ನಿರ್ಣಯ, ತೈಲಾಭ್ಯಂಗ ಮಾಡಿದರೆ ಏನಾಗ್ತದೆ, ಶತ್ರುಗಳು ಯಾರು ಮಿತ್ರರು ಯಾರು, ಯಾರ್ಯಾರ ಸ್ಥಾನ ಎಲ್ಲಿದೆ, ಕಕ್ಷಾ ತಾರತಮ್ಯ ಹೇಳ್ತಾರೆ. ಬಹಳ ವಿಸ್ತಾರವಾಗಿರುವಂಥದ್ದು. ಅದನ್ನ ನಾಳಿನ ದಿವಸ ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ.